ಈ 35 ವರ್ಷದಿಂದ ಬೀದಿಯಲ್ಲಿ ವ್ಯಾಪಾರ ಮಾಡಿ ಅನ್ನ ಸಾಂಬಾರು ಮಾಡಿ ಕಂಡೋರು ತಿಂದಿರೋ ಎಂಜಿಲ್ ತಟ್ಟೆ ತೊಳೆದು 5 ಜನ ನಮ್ಮ ತಂದೆ ತೀರ್ಕೊಂಡಾಗ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು 5 ಜನಕ್ಕೂ ಮದುವೆ ಮಾಡಿ ನಮ್ಮನ್ನು ಓದಿಸಿ ಬೆಳೆಸಿ ಒಂದು ಕೆಲ್ಸಕ್ಕೆ ತಗೊಂಡು ಬಂದು ನಮ್ಮನ್ನು ಇಲ್ಲಿವರೆಗೂ ಬೆಳೆಸಿದಾರೆ ಅಂದರೆ ಅದು ಬೀದಿಯಲ್ಲಿ ಮಾಡಿರೋ ವ್ಯಾಪಾರದಿಂದ ನಾವು ಬದುಕಿರೋದು. ಯಾವತ್ತು ಸಿರಿ ಬಂತು ಅಂತ ಹಿಂದೆ ಬಂದಿರೋದನ್ನ ಮರಿಬಾರ್ದು. ಇವತ್ತು ನನಗೆ ಈ ಮೈ ಮೇಲೆ ಅಶ್ರು ಶಾಲ್ ಬಂದಿದೆ ಅಂದರೆ ನಮ್ಮಮ್ಮ ಹಾಕಿರೋ ಅನ್ನದಿಂದ ಬಂದಿದೆ, ನಮ್ಮಮ್ಮ ಹಾಕಿರೋ ಸಂಸ್ಕೃತಿಯಿಂದ ಬಂದಿದೆ. ಇವತ್ತು ನಾವೆಲ್ಲೋ ಒಂದು ಶೋಕಿ ಮಾಡಿ ಹೋಗಿ ದೊಡ್ಡ ಹೋಟ್ಲಲ್ಲಿ ತಿನ್ಬೋದು, ಆದರೆ ಆ ದೊಡ್ಡ ಹೋಟ್ಲು ಶೋಕಿ ನಮ್ಮ ತಾಯಿ ನಮಗೆ ಕಲಿಸಿಲ್ಲ. ಬೀದಿ ಮೇಲೆ ವ್ಯಾಪಾರ ಮಾಡಿ ಇವತ್ತು ನಾವು 1 ಲಕ್ಷ 2 ಲಕ್ಷ ಕೊಟ್ಟು ಹೋಟ್ಲು ಮಾಡ್ತೀವಿ. ಈಗ ಹೇಳ್ತಾರೆ ಎಷ್ಟೋ ಜನ ಹೋಟ್ಲು ಮಾಡ್ಕೊ ನೀನು ಅಂತ ಹೇಳ್ಬಿಟ್ಟು, ಹೋಟ್ಲು ಮಾಡೋಕ್ಕೆ ಜಾಗ ನೀವು ಕೊಡ್ತೀರಾ? ನೀವು ಜಾಗ ಕೊಡಿ, ನಾವು ಹೋಟ್ಲು ಮಾಡ್ತೀವಿ. ಮತ್ತು ಅದಕ್ಕೆ ನಿಗದಿತನೇ ನೀವು ಮಡಗಬೇಕು, ಇಷ್ಟೇ ಅಡ್ವಾನ್ಸ್ ತೊಗೋಬೇಕು, ಇಷ್ಟೇ ಬಾಡಿಗೆ ತೊಗೋಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಕೈಲಿ ಮಾಡೋಕ್ಕಾಗತ್ತಾ? ಇವತ್ತು ಪ್ರತಿಯೊಂದು ಎಷ್ಟೋ 80% ಜನ ಬರೀ 20-25 ಸಾವಿರ ರೂಪಾಯಿ ಸಂಬಳ ತಗೊಂಡು ಬೀದಿ ಮೇಲೆ ವ್ಯಾಪಾರ, ಬೀದಿ ಊಟ ನಂಬ್ಕೊಂಡು ಅವರು ಜೀವನ ಮಾಡ್ತಾಯಿದ್ದಾರೆ. ಹೋಟ್ಲಿಗೆ ಹೋಗಿ ಒನ್ ಟೈಮ್ಗೆ 500,000 ಕೊಟ್ಟು ನಮ್ಮ ಬಡವರಿಗೆ ಊಟ ಮಾಡೋಕ್ಕಾಗತ್ತಾ? ನೀವು ಏಕಾಏಕಿ ತೊಗೊಂಡು ಬಂದುಬಿಟ್ಟು ಪೆಟ್ಟಿನ ತಳ್ಳಾಡ್ಬಿಟ್ಟು, ಈಗ ಒಂದು ಮನುಷ್ಯ ಒಂದು ಪೆಟ್ಟಿ ಮಾಡಿಸ್ಬೇಕು ಅಂದರೆ 50,000-60,000 70,000 ಖರ್ಚು ಮಾಡಿರ್ತಾರೆ. ನೀವು ಬುಲ್ಡೇಜರ್ ತೊಗೊಂಬಂದು 5 ನಿಮಿಷಕ್ಕೆ ಅಧಿಕಾರಿಗಳು ಏನು ದಬ್ಬಳಿಕೆ ಮಾಡ್ತಾರೆ ಗೊತ್ತಾ ಮೇಡಮ್? ಅಧಿಕಾರಿಗಳಿಗೆ ಗೌರ್ಮೆಂಟ್ ಸಂಬಳ ಬರುತ್ತಲ್ಲ, ದಿಮಾಕು ಎತ್ತುತ್ತಿಯಲ್ಲ ಚಲ್ಲನಮ್ಮ, ಎತ್ತುತ್ತಿಯಲ್ಲ ಚಲ್ಲನಮ್ಮ ಅಂತಾರೆ. ಆದರೆ ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಅದಕ್ಕೆ ಬಿದ್ದಿರೋ ಪರಿಶ್ರಮ ಅವ್ರಿಗೆ ಗೊತ್ತಿರಲ್ಲ. ಯಾಕಂದರೆ ಅವ್ರಿಗೆ ಬಿಟ್ಟು ಸಂಬಳ ಬರುತ್ತೆ, ಟೇಬಲ್ ಕೆಳಗಡೆ ಗಿಂಬಳ ಬರುತ್ತೆ, ಅವ್ರು ಗಿಂಬಳದಿಂದ ಜೀವನ ಮಾಡ್ತಾರೆ, ಸಂಬಳ ಹಂಗೆ ಮಡಗ್ತಾರೆ. ಅದಕ್ಕೆ ಅವ್ರಿಗೇನು ಮೈ ನೋಯಲ್ಲ. ಮೊನ್ನೆ ಬಂದು ನಿಷ್ಠುರವಾಗಿ ಪೆಟ್ಟಿ ಗಿಟ್ಟಿ ಎಲ್ಲ ಹೊಡೆದಾಕ್ಬಿಟ್ರು ಮೇಡಮ್. ಇವತ್ತು ನಾವು ದಿನನಿತ್ಯ ಫೇಸ್ಬುಕ್ಕಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ದೀವಿ. ಒಬ್ರೊಬ್ರು ಹೆಂಗೆ ಮಾಡ್ತಾರೆ ಅಂದರೆ ಏನೋ ಪುಟ್ಬತ್ತೇನು ನಿಮ್ಮ ಅಪ್ಪಂದ ಅಂತ ಕೇಳ್ತಾರೆ. ಹೋಗು ಬಾಡಿಗೆ ಕಟ್ಕೊಂಡು ಹೋಟ್ಲು ಮಾಡೋ ಅಂತೆಲ್ಲ ಕಮೆಂಟ್ಸ್ ಹಾಕ್ತಿರಲ್ಲ ನೀವು. ನಿಮ್ಮ ಥರ ನಮ್ಮ ಅಪ್ಪ ಅಮ್ಮ ತಲೆ ಹೊಡೆದು ನಮಗೆ ಸಂಪಾದನೆ ಮಾಡಿಲ್ಲ, ನಿಮ್ಮ ಥರ ನಮ್ಮ ಅಪ್ಪ ಅಮ್ಮ ನಮ್ಗೆ ಆಸ್ತಿ ಮಾಡಿಲ್ಲ. ನಮಗೆ ಒಂದು ಸಂಸ್ಕೃತಿ ಕಲಿಸ್ಕೊಟ್ಟಿದ್ದಾರೆ, ದುಡಿಯೋದು ಕಲಿಸ್ಕೊಟ್ಟಿದ್ದಾರೆ. ನೀನು ಹೇಳ್ತೀಯಲ್ಲ ಇವತ್ತು ತಮಿಳರು, ತೆಲುಗರು, ಹಿಂದಿಯವರು ಅಂತ ವಲಸಿಗರು ಅಂತ ನೀವು ಕಮೆಂಟ್ಸ್ ಹಾಕ್ತಿರಲ್ಲ. ಅವತ್ತು 50 ವರ್ಷದ ಹಿಂದೆ ಬೆಂಗಳೂರಿಗೆ ಎಲ್ಲ ವಲಸಿಗರು ಬರುವಾಗ ನೀವೆಲ್ಲೋಗಿದ್ರಿ ರಾಜಕಾರಣಿಗಳು? ಓಟ್ ಕೇಳಬೇಕಾದ್ರೆ ತಮಿಳರು, ಹಿಂದಿಯರು, ಮುಸ್ಲಿಮರು ಯಾವುದು ನಿಮಗೆ ಭೇದ ಭಾವ ಇರಲ್ಲ. ಇವತ್ತು ನಿಮಗೆ ನೀವು ಒಂದು TRP ತೊಗೊಳಕ್ಕೆ ತಮಿಳರು, ಮುಸ್ಲಿಮರು ಅನ್ನೋ ನಿಮಗೆ ಭೇದ ಭಾವ ಬರುತ್ತಾ? ಸರ್, ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಕಮೆಂಟ್ಸ್ ಹಾಕೋ ಪ್ರತಿಯೊಬ್ಬರು ಅನ್ನ ತಿನ್ನೋ ಬಾಯಲ್ಲಿ ಕಮೆಂಟ್ಸ್ ಹಾಕಿ. ನಾವು ಬೀದಿ ಬದಿ ವ್ಯಾಪಾರಿಗಳಿದ್ರೇ ನೀವು ಮನೇಲಿ ಬೆಚ್ಚಿಗೆ ಅನ್ನ ತಿನ್ನೋದು, ನಾವು ಬಡವರಿದ್ರೇ ನೀವು ಆರೋಗ್ಯವಾಗಿರೋದು. ನಿಮ್ಮ ಮನೆ ಬಾಗಿಲಲ್ಲಿ ಹಾಲು, ತರಕಾರಿ, ಸೊಪ್ಪು ಎಲ್ಲ ಬರುತ್ತೆ. ಯಾಕೆ ನಿಮ್ಗೇನು ಕಷ್ಟ ಗೊತ್ತಾಗ್ತಾ ಇಲ್ಲ. ಇವತ್ತು ಕೋಟ್ಯಾಂತರ ಜನ ಇದರಲ್ಲಿ ಬದುಕ್ತಾ ಇದ್ದೀವಿ ಮೇಡಮ್. ಬೀದಿ ವ್ಯಾಪಾರದಲ್ಲಿ ಕೋಟ್ಯಾಂತರ ಜನ ಬದುಕ್ತಾ ಇದ್ದೀವಿ. ಇದನ್ನು ನಂಬ್ಕೊಂಡು ಸಾಲ ಮಾಡಿದ್ದೀವಿ, ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ಇದರಿಂದನೇ 1 ಲೋಟ ನೀರು ಕುಡಿತೀವಿ. ಅವ್ರಿಗೆ ನಮಗೆ ಕೊಡೋಕ್ಕಾಗುತ್ತಾ ಅದನ್ನೆಲ್ಲನೂ? ಇಲ್ಲ ನಾವೇನಾರು ಅವ್ರ ಆಸ್ತಿ ಕೇಳಿದ್ದೀವ? ಅವ್ರ ಮನೆ ಬಾಗ್ಲಿಗೆ ಹೋಗಿದ್ದೀವ? ಏನು ಮಾಡಿದ್ದೀವಿ? ನಾವು ದುಡ್ಕೊಂಡು ತಿನ್ನೋಕ್ಕೆ ನಮಗೆ ಜಾಗ ಬಿಟ್ಕೊಡಿ. ಇಷ್ಟು ವರ್ಷ ಇಲ್ಲಾರ್ದ ಕಾನೂನು, ಅವಾಗೇ ನಿಮಗೆ ಕಾನೂನು ಗೊತ್ತಿತ್ತಲ್ವ? ಯಾಕೆ ನಮಗೆ ಜಾಗ ಬಿಟ್ಕೊಟ್ರಿ ವ್ಯಾಪಾರ ಮಾಡೋಕ್ಕೆ? ಯಾಕೆ ಸಾಲ ಕೊಟ್ರಿ? ಯಾಕೆ ಲೈಸೆನ್ಸ್ ಕೊಟ್ರಿ? ಯಾಕೆ ನೀವು ನಮ್ಮ ಹತ್ರ ರೋಲ್ ಕಾಲ್ ಮಾಡ್ತೀರಾ? ಅಧಿಕಾರಿಗಳು ರೋಲ್ ಕಾಲ್ ಅಧಿಕಾರಿಗಳು. ನಾನು ಇದನ್ನ ಎಲ್ಲ ನಿಂತು ಹೇಳು ಅಂದ್ರೆ ಹೇಳ್ತೀನಿ ಮೇಡಮ್, ರೋಲ್ ಕಾಲ್ ಅಧಿಕಾರಿಗಳು. ಈಗ ಏನು ಮಾಡಬೇಕು ಮೇಡಮ್? ಇವತ್ತು ನಮ್ದೊಂದು ಅಯ್ಯೋ ನಮ್ಗೆ ಅವಕಾಶ ಮಾಡಿಕೊಡ್ತಾರಲ್ಲ ಅನ್ನೋ ಆಸೆಗೆ ನಾವು 100 ರೂಪಾಯಿ ಅಲ್ಲಿ 25,000 30,000 ಬಾಡಿಗೆ ಕಟ್ಟೋಕ್ಕಾಗಲ್ವಲ್ಲ ಮೇಡಮ್? ಬಾಡಿಗೆ ಕಟ್ಟೋ ಯೋಗ್ಯತೆ ನಮಗಿಲ್ಲ. ಅದಕ್ಕೆ ನಾವಿಲ್ಲಿ 100 ರೂಪಾಯಿ ಕೊಟ್ಟು ನಾವು ಜೀವನ ಮಾಡ್ತಾ ಇದ್ದೀವಿ. ಆ 100 ರೂಪಾಯಿ ನಮ್ಗೆ ಇವತ್ತು ಉರುಳಾಗ್ಬಿಟ್ಟಿದೆಯಲ್ಲ ಮೇಡಮ್. ಇದ್ಯಾರಿಗೆ ಹೇಳೋಣ? ಅಲ್ಲ, ಅಧಿಕಾರಿಗಳು ರೋಲ್ ಕಾಲೆ, ರಾಜಕಾರಣಿಗಳು ರೋಲ್ ಕಾಲೆ, ಎಲ್ಲರೂ ರೋಲ್ ಕಾಲೆ. ನಾವು ಕಷ್ಟಪಟ್ಟು ಅನ್ನ ತಿಂತಾ ಇದ್ದೀವಿ. ಯಾರ ತಲೆ ಮೇಲೆ ಹೊಡೆದು ಅನ್ನ ತಿಂತಾ ಇಲ್ಲ. DK ಶಿವಕುಮಾರ್ ಸ್ವಾಮಿಗಳೇ, ಮತ್ತು ಸಚಿವರೇ, ಕೃಷ್ಣ ಬೈರೇಗೌಡ್ರೆ, ಇವತ್ತು ನೀವು ರಾತ್ರಿ ಆದೇಶ ಮಾಡಿಬಿಟ್ಟು ಬೆಳಗ್ಗೆ ಬುಲ್ಡೇಜರ್ ಕರೆಸಿ ತೆರವು ಮಾಡಿಬಿಟ್ಟಿದ್ದೀರಲ್ಲ. ಪ್ರತಿಯೊಂದು ರಾಜ್ಯಾದ್ಯಂತ ಎಲ್ಲ ಬೀದಿ ವ್ಯಾಪಾರಿಗಳು ಕೂಡ ಮುಂದಿನ ದಿನಗಳಲ್ಲಿ ನೀವು ಇದನ್ನೇ ಮುಂದುವರಿಸಿದ್ರೆ, ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಿಂದ ರಾಜ್ಯಾದ್ಯಂತ ಲಕ್ಷಾಂತರ ಜನ ಸೇರಿ ವಿಧಾನಸೌಧ ಮುತ್ತಿಗೆ ಹಾಕಿ ನಿಮಗೆ ಸರಿಯಾದ ಬುದ್ಧಿ ನಾವು ಕಲಿಸ್ಲಿಲ್ಲ ಅಂದರೆ ನಾವು ಇನ್ಮೇಲೆ ನಿಮಗೆ ಓಟ್ ಹಾಕೋದಲ್ಲ, ಓಟೇ ಹಾಕಲ್ಲ. BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಯಾವತ್ತೂ ಬಡವ್ರ ಪಕ್ಷ ಪರವಾಗಿರಬೇಕು. ಎಲ್ಲರಿಗೂ ಅನ್ನದಾತರಾಗಿರಬೇಕು, ಅನ್ನಕ್ಕೆ ದಾರಿ ಮಾಡಿಕೊಡ್ಬೇಕು. ಅದನ್ನು ಬಿಟ್ಬಿಟ್ಟು ನಿಮ್ಮ ಇಷ್ಟ ಬಂದಂಗೆ ಅಧಿಕಾರ ಮಾಡೋಕ್ಕೆ ನಾವು ನಿಮ್ಗೆ ಓಟ್ ಹಾಕಿಲ್ಲ. ನೀವು ಬಂದು 1 ತಿಂಗಳು ಅಧಿಕಾರಕ್ಕೆ DK ಶಿವಕುಮಾರ್ ಅವರೇ ಬಿಡದಿ ರೈತರು ಹೊಟ್ಟೆ ಮೇಲೆ ಹೊಡಿಯೋಕೆ ಹೋದ್ರಿ. ಇವಾಗ ಬೀದಿ ವ್ಯಾಪಾರಿಗಳ ಮೇಲೆ ಹೊಟ್ಟೆ ಹೊಡಿತಾ ಇದ್ದೀರಾ ನೀವು. ನೀವು ಇನ್ನು ಮತ್ತೆ ಇದೇ 6 ತಿಂಗಳು ಮೇಡಮ್ ಇನ್ನಿರೋದು. ಇನ್ನು 27 ಬಂತು, ಇನ್ನು 28ಕ್ಕೆ ಎಲೆಕ್ಷನು. ಇನ್ನು 1 ವರ್ಷ ಸಜ್ಜು ಮಾಡ್ಕೊತಾರೆ. 27ರಿಂದನೇ ಸಜ್ಜು ಮಾಡ್ಕೊತಾರೆ ಇವರು ಎಲೆಕ್ಷನ್ಗೆ. ಮತ್ತು ಇವರು ನಮ್ಮನೆ ಬಾಗಿಲಿಗೆ ಬರಬೇಕು, ಆವಾಗ ನಾವು ನಿಮಗೆ ಪ್ರತಿ ಉತ್ತರ ಕೊಡ್ತೀವಿ.